ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಹಿರಿಯೂರಲ್ಲೊಂದು ಬಟ್ಟನ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ನಡೆದು ಬಿಟ್ಟಿದೆ. ಹಿರಿಯೂರು ಸೂರ್ಯ ಹೋಟೆಲ್ ಬಟ್ಟರ ಕೆಲಸ ಮಾಡುತ್ತಿದ್ದ ಮಂಜುನಾಥ ಎಂಬ ವ್ಯಕ್ತಿಯು ಶ್ರೀಶೈಲ ಸರ್ಕಲ್ನಲ್ಲಿ ನಡುರಾತ್ರಿ 12 ಗಂಟೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಘಟನೆ ನಡೆದಿದೆ ವೀಕ್ಷಕರೇ. ಈ ಘಟನೆ ಕಂಡು ಕುಟುಂಬಸ್ಥರು ನಗರ ಠಾಣೆಗೆ ದೂರು ದಾಖಲು ಮಾಡಿದ್ದಾರೆ. ಸೂರ್ಯ ಹೋಟೆಲ್ ಮಾಲೀಕರ ಅಸಡ್ಡೆ ವರ್ತನೆಗೆ ಕುಟುಂಬಸ್ಥರು ಹಾಗೂ ಸಂಘಟನಾಕಾರರು ಹೋಟೆಲ್ ಮಾಲೀಕರನ್ನು ತರಾಟೆಗೆ ತೆಗೆದುಕೊಂಡು ವ್ಯಕ್ತಿ ಸತ್ತು ಸುಮಾರು 8 ಗಂಟೆಗಳ ಕಾಲ ಆದರೂ ವ್ಯಕ್ತಿಯು ನೋಡಲಾಗಲಿ, ಏನಾಯ್ತು ಎಂಬ ಕಾತುರ ಕಳವಳವು ಕೂಡ ನಿಮ್ಮಲ್ಲಿ ಇಲ್ಲ ಯಾಕೆ ಎಂದು ಪ್ರಶ್ನಿಸಿ ಗರಂ ಆದ ಘಟನೆ ನಡೆದಿದೆ ವೀಕ್ಷಕರೇ. ಸುಮಾರು 5 ವರ್ಷಗಳಿಂದ ಸೂರ್ಯ ಹೋಟೆಲ್ನಲ್ಲಿ ಬಟ್ಟರ ಕೆಲಸ ಮಾಡುತ್ತಿದ್ದ ಜೀವನ ಸಾಗಿಸಿಕೊಂಡು ಈ ವ್ಯಕ್ತಿಗೆ ಸಂಬಳ ಎಷ್ಟು ಕೊಡುತ್ತಾರೋ ಎಷ್ಟು ಬಿಡುತ್ತಾರೋ ದೇವರಿಗೆ ಗೊತ್ತು ವೀಕ್ಷಕರೇ. ತಮ್ಮ ಬಳಿ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಎಂದರೆ ಇವರಿಗೆ ಇರಬೇಕಾದ ಕಾಳಜಿ ಎಂತಹದು ಅಂತ ನೀವೇ ಊಹಿಸಿಕೊಳ್ಳಿ ವೀಕ್ಷಕರೇ. ಅದೇನೇ ಆಗಲಿ, ಇಂತಹ ಅಸಡ್ಡೆ ತೋರುವ ಮಾಲೀಕರಿಗೊಂದು ಪಾಠವಾಗಬೇಕಿದೆ ವೀಕ್ಷಕರೇ. ನಿನ್ಗಿರ್ಬೇಕು ನಾನೇ ಮುಂದೆ ನಿಂತ್ಕೊಂಡು ಅವ್ನು ಏನಾಗ್ಯಾನ ಅದು ಬೇರೆ ವಿಚಾರ, ಆಮೇಲೆ ಅದು ಬಿಡ್ರಿ, ಅದು ಹೋಗ್ಲಿ. ನೀನ್ ಬಂದು ನಮ್ಮ ಹುಡುಗ ಕಣಪ್ಪ ನೋಡಪ್ಪ, ನಿನ್ನ ದುಃಖ ಲೆಕ್ಕ ನಿನ್ನ ಕಣ್ಣೀರು ಬತ್ತಲ್ಲೇ ಇರ್ಬೇಕಾಯ್ತಲ್ಲ ಲೆಕ್ಕ. ನೀವು ಅದು ಹೇಳ್ತೀವಿ, ಎಲ್ಲ ಹುಡುಗರ ಬಗ್ಗೆ ನಾವು ಇದ್ದೀವಿ. ಯಾರು ಬೇಕಾದ್ರೆ ಹುಡುಗರಿ ಕೇಳಿ ನಮ್ಮಲ್ಲಿ ಕೆಲಸ ಮಾಡೋ ನಾವ್ ಏನೇ ಅಂದ್ರು. ಆದ್ರೆ ನೀನು ಬಾಯಿಗಳದಂಗಲ್ಲಪ್ಪ, ನೀನು ಬಾಯಿಗಳಿದ್ದು ಏನ್ ಗೊತ್ತಾ, ನಿನ್ ಮನಸ್ಸಾಗಿರ್ತದೆ. ಬಟ್ ಆದ್ರೆ ಮುಂದಿರ್ಬೇಕಲ್ಲ, ಅದು ಅಭಿಮಾನ. ಅದು ನಾವ್ ಹೇಳಿ ಒತ್ತಡ ಮಾಡಿ ನೀನ್ ಕರ್ಸಿರ್ತೀವಿ. ಈಗ ಇವ್ರು ಬ್ರದರ್ ಬರೋದಕ್ಕೂ ನೀನ್ ಬರೋದಕ್ಕೂ ವ್ಯತ್ಯಾಸ ಬರ್ತಾರೆ. ಲೇಟ್ ಸರ್, ಎಷ್ಟು ಅವರ್ ಒಂದ್ ನಿಮಿಷ ಬಂದಿದೆ. ಎಷ್ಟು ಅವರ್ ಆಯ್ತು ಸರ್ ಆತ ಹಿಂಗಾಗಿ? ಎಷ್ಟು ಅವರ್ ಆಯ್ತು ಹೇಳ್ರಿ? ಎಷ್ಟು ಅವರ್ ಆಯ್ತು? ಅಲ್ಲ ಸರ್, ನಿಮ್ಮಲ್ಲಿ ಕೆಲಸ ಮಾಡ್ತೇನೆ ಅಂದ್ರೆ ನೀವು ಬರ್ತಕ್ಕಂಥ ವ್ಯವಸ್ಥೆ ಒಳಗಡೆ ಫೋರ್ಸಬಲ್ ಆಗಿ ಬಂದಿರ್ತಕ್ಕಂಥದ್ದು ಇದು. ನೀವೇನು ಬರಲೇಬೇಕು ಹುಡುಗ ಅಮಾಯಕ ಅಂತ ಬಂದ್ಬಿಡ್ತಿದ್ರಿ. ಹೀಗಾಗಿ ಆಯ್ತು, ಅಚಾನಕ್ ಹೋಗಿ ನಡೆದು ಹೋಗ್ಬಿಟ್ಟೈತೆ. ಮುಂದಿನ ಕಾರ್ಯ ನಡ್ತಕ್ಕಂಥ ವ್ಯವಸ್ಥೆ ನೀವು ಬರ್ಬೇಕು. ಸುಮ್ನೆ ಯಾಕೆ ಓಟು ಮಾತಾಡೋದು ನಿಮ್ ಹುಡುಗ ನೋಡ್ರಿ. ನೀವು ಒಂದ್ಸಲ ಮಕಾನ ಹೋಗ್ರಿ, ಅಲ್ಲ ಅವ್ರು ಒಂದು ನೋಡ್ಲಿ ಅಂತ. ಚೆನ್ನಾಗಿದ್ದಾಗ ಎಷ್ಟು ಕ್ಲೀನ್ ಆಗಿ ನೋಡ್ಕೊಂತಾರಂದ್ರೆ ನೋಡ್ಕೊಂತಾರೆ. ಬಟ್ ಎಡವಟ್ಟ ಆದ್ರೂ ಲಟಕ್ಕೆ ಬಂದ್ಬಿಡ್ತೀವಿ. ಅವ್ರೇನೆ ಮುದೋಯ್ತಲ್ಲ, ಇವ್ರು ಯಾರ್ಯಾರು ಕಳ್ತಾರಲ್ಲ ಅವರು, ಇವರೇ ನನ್ನ ಹುಡುಗ ನನ್ನ ಶಿಷ್ಯ. ಅದೇ ಹೆಲ್ಪರ್ ಭಟ್ರು ಆಲ್ ರೌಂಡ್ ಇದ್ದ ಬಿಡು. ಅದೆಲ್ಲ ನಮ್ಮ ಅಣ್ಣಂದೇ ಎಲ್ಲ ಅಂದಾಜು ಒಂದು 18% ತಗೊಂತೀವಿ ಸರ್. ಒಂದು 5 ವರ್ಷ ಮಾಡಿದ್ವಿ. ಮಾಡಿದ್ದ, ಬರ್ತಿದ್ದ, ಹೋಗ್ತಿದ್ದ. ಮಾಡಿಲ್ಲ ಅಂತ ನಾವು ಹೇಳಿಲ್ಲ, ಮಾಡ್ತಾನೆ. ಊರಿಗೆ ಹೋಗಿ ಕರ್ಕೊಂಡ್ಬಂದ ಮಧ್ಯ ಬಿಟ್ಟೋಗ್ತಿದ್ದ. ಮತ್ತೆ ಹೀಗೆ ಹೋಟೆಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೀಗೆ ಇದಂತ ಹೇಳಕ್ಕಾಗಲ್ಲ. ಅದೇನೇ ಇರಲಿ, ಕೂಲಿ ಕಾರ್ಮಿಕನಿಗೆ ಬೆಲೆ ಇಲ್ಲವೇ? ಮಾಲೀಕರೇ, ನೀವೇ ನೋಡಿ ವೀಕ್ಷಕರೇ.